ಇಂಡಿಯಾದ ನೆಟ್ವರ್ತ್ ಎಷ್ಟಿದೆ ಅಂತ ಬನ್ನಿ 90 ಸೆಕೆಂಡ್ಸ್ ಅಲ್ಲಿ ನಾನು ಇದನ್ನ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಇಂಡಿಯಾದ ಟೋಟಲ್ ಹೌಸ್ ಹೋಲ್ಡ್ ವೆಲ್ತ್ ಆಲ್ಮೋಸ್ಟ್ US ನ $19.6 ಟ್ರಿಲಿಯನ್ ಅಂತಂದ್ರೆ ಆಲ್ಮೋಸ್ಟ್ ಅರೌಂಡ್ 1,600 ಲಕ್ಷ ಕೋಟಿ. ಬಟ್ ಟ್ವಿಸ್ಟ್ ಏನಂತಂದ್ರೆ ರಿಚೆಸ್ಟ್ 1% ಜನ ಈ ವೆಲ್ತ್ ನ 59% ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ₹1 ವೆಲ್ತ್ ಇದ್ರೆ 60 ಪೈಸಾ ಆಲ್ರೆಡಿ ಟಾಪ್ 1% ಜನರ ಕೈಯಲ್ಲಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದ್ರೆ ಲಾಸ್ಟ್ ಇಯರ್ ಇಂಡಿಯಾ ಸೇವ್ ಮಾಡಿದ ಮನಿ ಅಂದ್ರೆ ಬ್ಯಾಂಕ್ ಡೆಪಾಸಿಟ್ ಇರ್ಬೋದು, ಸ್ಟಾಕ್ಸ್ ಇರ್ಬೋದು, ಗೋಲ್ಡ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಮೈನಸ್ ಲೋನ್ಸ್, ಈ ನೆಟ್ ಸೇವಿಂಗ್ಸ್ ಎಕನಾಮಿಯ ಟೋಟಲ್ ಸೈಜ್ ಗಿಂತನೂ ಜಾಸ್ತಿ. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಇಂಡಿಯನ್ಸ್ ಹೋಲ್ಡ್ ಮೋರ್ ವೆಲ್ತ್ ಇನ್ ಸೇವಿಂಗ್ಸ್ ಅಂಡ್ ಅಸೆಟ್ಸ್ ದ್ಯಾನ್ ದ ಹೋಲ್ ಎಕಾನಮಿ ಇಟ್ ಸೆಲ್ಫ್. ಆದ್ರೆ ಪ್ರಾಬ್ಲಮ್ ಏನಂತಂದ್ರೆ ಇನ್ಇಕ್ವಾಲಿಟಿ. ಟಾಪ್ 1% ಜನ ಇಂಡಿಯಾದ 40% ವೆಲ್ತ್ ನ ಮತ್ತು 22.6% ಇನ್ಕಮ್ ನ ಹಿಡಿದಿಟ್ಕೊಂಡಿದ್ದಾರೆ. ಬ್ರಿಟಿಷ್ ಕಾಲದಲ್ಲೂ ಕೂಡ ಇಷ್ಟು ಗ್ಯಾಪ್ ಇರಲಿಲ್ಲ ಅಂತ ರಿಸರ್ಚರ್ಸ್ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ಶಾಕಿಂಗ್ ಫ್ಯಾಕ್ಟ್ ಬೇಕಾ ನಿಮ್ಗೆ? ಟಾಪ್ 100 ರಿಚೆಸ್ಟ್ ಇಂಡಿಯನ್ಸ್ ವೆಲ್ತ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ದ ಟೋಟಲ್ ಬಜೆಟ್ ಸ್ಪೆಂಟ್ ಆನ್ ಹೆಲ್ತ್ ಕೇರ್, ಎಜುಕೇಶನ್ ನಮ್ಮ ಎಂಟೈರ್ ಪಾಪ್ಯುಲೇಷನ್ಗೆ. ಇಮ್ಯಾಜಿನ್ ದ ಕಾಂಟ್ರಾಸ್ಟ್. ಗ್ಲೋಬಲ್ ಲಿಸ್ಟ್ ಅಲ್ಲಿ ಇಂಡಿಯಾ ನಂಬರ್ 5 ಇನ್ ಟೋಟಲ್ ವೆಲ್ತ್. US, ಚೈನಾ, ಜಪಾನ್, ಜರ್ಮನಿ ಇವರೆಲ್ಲ ಮುಂದೆ ಇದ್ದಾರೆ. ಬಟ್ ಪರ್ ಪರ್ಸನ್ ವೆಲ್ತ್ ನೋಡಿದ್ರೆ ಇಂಡಿಯಾ ಸ್ಟಿಲ್ ಮಚ್ ಲೋವರ್ ಕಂಪೇರ್ ಟು ದ ವೆಸ್ಟರ್ನ್ ಕಂಟ್ರೀಸ್. ಅಂದ್ರೆ ನೇಷನ್ ರಿಚ್ ಆಗ್ತಿದೆ, ಆದ್ರೆ ಆವರೇಜ್ ಜನರಿಗೆ ಈ ರಿಚ್ನೆಸ್ ಫೀಲ್ ಆಗ್ತಾ ಇಲ್ಲ. ಇಂಡಿಯಾಸ್ ನೆಟ್ವರ್ತ್ ಹ್ಯೂಜ್ ಆಗಿದೆ, ಬಟ್ ಅನ್ಇವನ್ಲಿ ಶೇರ್ ಆಗಿದೆ. ಕೆಲವರಿಗೆ ದೊಡ್ಡ ದೊಡ್ಡ ಕೇಕ್ ಸಿಗುತ್ತೆ, ಬಟ್ ಬಹುತೇಕ ಜನರಿಗೆ ಕೇಕು ಇಲ್ಲ, ಸಣ್ಣ ಚರಿನೂ ಇಲ್ಲ. ಈಗ ನೀವು ಹೇಳಿ, ಇಂಡಿಯಾಗೆ ಹೆಚ್ಚು ಬಿಲಿಯನಿಯರ್ಸ್ ಬೇಕಾ ಅಥವಾ ಬ್ಯಾಲೆನ್ಸ್ಡ್ ವೆಲ್ತ್ ಬೇಕಾ? ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ? ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸೇವ್ ಮಾಡಿ, ಬಿಕಾಸ್ ಈ ನಂಬರ್ಸ್ ಐ ಓಪನಿಂಗ್ ಆಗಿದೆ.